श्रीगुरुभ्यो नमः। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्रुतियस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोनियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितं अजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 25ನೇ ಅಧ್ಯಾಯದಲ್ಲಿ 81ನೇ ಶ್ಲೋಕ. ಹಿಂದೆ ನೋಡಿದಂತೆ ಅಲಂಬುಸ ಮತ್ತು ಭೀಮಸೇನ ದೇವರ ಯುದ್ಧ ಅದಾದ ಮೇಲೆ ಏನಾಯ್ತು ಎಂಬ ಅದನ್ನ ಹೇಳ್ತಾರೆ. ಸ ಭೀಮಪುತ್ರಸ್ಯ ಜಘಾನ ಮಂತ್ರಿಣೋ ಮಹಾಬಲಾಂಶ್ಚತುರೋನ್ಯಾಂಸ್ತಥೈವ ಅತಾವಶೇಷೇಷು ಚ ವಿಧ್ರವತ್ಸು ಘಟೋತ್ಕಚೋಭ್ಯಾಹನದಾಶು ತಂ ನೃಪಂ. ಸಹ ದುರ್ಯೋಧನಃ ಭೀಮಪುತ್ರಸ್ಯ ಘಟೋತ್ಕಚಸ್ಯ ಮಹಾಬಲಾನ್ ಅಂದ್ರೆ ಘಟೋತ್ಕಚ ಮತ್ತು ಅವನ ಮಂತ್ರಿಗಳು, ಘಟೋತ್ಕಚನ ಮಂತ್ರಿಗಳು ಅಂತ ಅವರು ಮತ್ತೆ ದುರ್ಯೋಧನನ ಜೊತೆಗೆ ಯುದ್ಧ ಆಗ್ತಾ ಇದೆ. ಆ ಯುದ್ಧದಲ್ಲಿ ಘಟೋತ್ಕಚನ 4 ಜನ ಮಂತ್ರಿಗಳನ್ನು ಕೂಡ ದುರ್ಯೋಧನ ಸಂಹಾರ ಮಾಡ್ತಾನೆ. ಅನ್ಯಾನ್ ರಾಕ್ಷಸಾನ್ ತದೈವ ಜಘಾನ್, ಇನ್ನು ಯಾರ್ಯಾರು ರಾಕ್ಷಸರು ಅಂತ ಇನ್ನು ಕೆಲವರು ಆ ಘಟೋತ್ಕಚನ ಕಡೆಯವರು, ಅವರನ್ನು ಕೂಡ ದುರ್ಯೋಧನ ಸಂಹಾರ ಮಾಡ್ತಾನೆ. ಅತೇಭ್ಯೋ ಅವಶಿಷ್ಟೇಶು ವಿದ್ರವತ್ಸು, ಇನ್ನು ಉಳಿದ ರಾಕ್ಷಸರು ಘಟೋತ್ಕಚನ ಕಡೆಯವರೆಲ್ಲ ಓಡಿ ಹೋಗ್ತಾರೆ. ಓಡಿ ಹೋದಾಗ ಘಟೋತ್ಕಚ ತಂ ನೃಪಂ ದುರ್ಯೋಧನಂ ಆಶು ಅಭ್ಯಾಹನತ್. ಅದಾದ್ಮೇಲೆ ಘಟೋತ್ಕಚ ದುರ್ಯೋಧನನ ಹತ್ರ ಬರ್ತಾನೆ ಯುದ್ಧಕ್ಕೆ ಅಂತ. ದುರ್ಯೋಧನನ ಮಂತ್ರಿಗಳ ಸಂಹಾರ ಆಯಿತು, ಘಟೋತ್ಕಚನ ಮಂತ್ರಿಗಳ ಸಂಹಾರ ಆಯಿತು, ಕೆಲವು ರಾಕ್ಷಸರ ಸಂಹಾರವೂ ಆಯಿತು, ದುರ್ಯೋಧನ ಮಾಡಿದ್ದ. ಉಳಿದವರು ಓಡಿ ಹೋದರು. ಆ ಸಂದರ್ಭದಲ್ಲಿ ಘಟೋತ್ಕಚ ದುರ್ಯೋಧನ ಜೊತೆಗೆ ಮತ್ತೆ ಯುದ್ಧಕ್ಕೆ ಅಂತ ಬರ್ತಾನೆ. ಸಪೀಡ್ಯಮಾನೋ ಯುಧಿತೇನ ರಕ್ಷಸ ಪ್ರವೇಶಯಾಮಾಸ ಶರಂ ಘಟೋತ್ಕಚೇ ದೃಢಾಹತಸ್ತೇನ ತದಾ ಬಲೀಯಸ ಘಟೋತ್ಕಚ ಪ್ರವ್ಯತಿಥೇಂದ್ರಿಯೋ ಭೃಶಂ ತಸ್ಥೌ ಕಥಂಚಿತ್ ಭುವಿ ಪಾತ್ಯಮಾನಃ ಪುನಃ ಶರಾಣಪ್ಯಸುರಜತ್ಸು ಯೋಧನೆ. ಆ ಯುದ್ಧದಲ್ಲಿ ದುರ್ಯೋಧನ ಆ ರಾಕ್ಷಸನಿಂದ ಪೀಡಿತನಾದ. ಘಟೋತ್ಕಚ ಅವನು ದುರ್ಯೋಧನನಿಗೆ ಭಾರಿ ಹಿಂಸೆಯನ್ನು ಮಾಡಿದ. ಆಗ ಘಟೋತ್ಕಚೆ ಶರಂ ಪ್ರವೇಶಯ ಮಾಸ, ಒಂದು ಬಾಣವನ್ನ ಬಿಡ್ತಾನೆ ದುರ್ಯೋಧನ. ಘಟೋತ್ಕಚನ ಮೇಲೆ ಒಂದು ಬಾಣವನ್ನು ಬಿಡ್ತಾನೆ. ಆಗ ಘಟೋತ್ಕಚ ಆ ಬಲವತ್ತರವಾದ ಆ ಬಾಣದಿಂದ ಹೊಡೆಯಲ್ಪಟ್ಟವನಾಗಿ ಭಾರಿ ಪೀಡೆಯನ್ನ ಅನುಭವಿಸಿದನು ಘಟೋತ್ಕಚ. ಇಂದ್ರಿಯಾಣಿ ಪೀಡಿತಾನಿ ನಿತರಾಂ ಪೀಡಿತಾನಿ ಇಂದ್ರಿಯಾಣಿ ಅಂತ ಎಲ್ಲಾ ಇಂದ್ರಿಯಗಳಿಗೂ ಭಾರಿ ಏಟಾಯ್ತಂತೆ. ಅಷ್ಟು ಏಟು ಮಾಡಿ ತಥಾ ಭೂತಸ್ಸನ್ ಭುವಿ ಪಾತ್ಯಮಾನೋಪಿ ರಥಾದಿತಿ ಶೇಷ, ರಥದಿಂದ ಭೂಮಿಯಲ್ಲಿ ಬೀಳುವ ಒಂದು ಪ್ರಸಂಗ, ಘಟೋತ್ಕಚ ಕೆಳಗೆ ಬೀಳುವ ಪ್ರಸಂಗ ಆದರೂ ಕೂಡ ಕಥಂಚಿತ್ ಮಹತಾ ಪ್ರಯಾಸೇನ ಪುನಸ್ತಸ್ಥೌ, ಮತ್ತು ಏನೋ ಪ್ರಯತ್ನ ಪಟ್ಟುಕೊಂಡು ಘಟೋತ್ಕಚ ಎದ್ದು ನಿಂತು ಬಿಡ್ತಾನೆ. ಎದ್ದು ನಿಂತು ಸುಯೋಧನೆ ಶರಾನಪ್ಯಸೃಜತ್, ಮತ್ತೆ ದುರ್ಯೋಧನನ ಮೇಲೆ ಬಾಣಗಳನ್ನ ಅವನು ಕೂಡ ಬಿಡ್ತಾನೆ ಅಂತ ಹೇಳ್ತಾರೆ. ಚಿರಂ ಪ್ರಯುದ್ಧೌ ನೃಪರಾಕ್ಷಸಾಧಿಪೌ ಪರಸ್ಪರಾಜೇಯ ತನೂರಣಾಜಿರೆ ದ್ರೋಣಾದಯೋ ವೀಕ್ಷ ರಿರಕ್ಷಿಷಂತಹ ಸುಯೋಧನಂ ಪ್ರಾಪುರಮಿತ್ರಸಾಹ. ಚಿರಂ ಪ್ರಯುದ್ಧ, ದೀರ್ಘಕಾಲ ಇವರಿಬ್ಬರ ಮಧ್ಯದಲ್ಲಿ ಯುದ್ಧ ಆಗ್ತಾ ಇದೆ, ಘಟೋತ್ಕಚನಿಗೂ ದುರ್ಯೋಧನನಿಗೂ. ಪರಸ್ಪರ ಅಜೇಯ ತನು,
ಯಾರಿಗೂ ಕೂಡ ಗೆಲುವು ಇಲ್ಲ, ಸೋಲಿಲ್ಲ, ಆತರ ಯುದ್ಧ ಆಗ್ತಾ ಇತ್ತು. ಅನ್ಯೋನ್ಯಂ ಜೇತುಂ ಅಶಕ್ಯ ಶರೀರಿನೌ ಅಂತ ಬರೀತಾರೆ. ಅಂತ ಶರೀರ ಇತ್ತು ಇಬ್ಬರಿಗೂ, ಗೆಲ್ಲಿಕ್ಕಾಗದಂತೆ ಇರುವ ಒಂದು ಶರೀರ. ಅಂತ ಒಂದು ಯುದ್ಧ ಆಗ್ತಾ ಇತ್ತು. ನೃಪ ರಾಕ್ಷಸಾಧಿಪೌ ರಣಾಜಿರೆ ರಣಾಂಗೇನ ವೀಕ್ಷ್ಯ ಸುಯೋಧನಂ ಹೃದಿಕ್ಷಂತಹ. ಆಗ ಇವರು ಇಬ್ಬರ ಮಧ್ಯದಲ್ಲಿ ನಡೆಯುವ ಯುದ್ಧವನ್ನ ದ್ರೋಣಾದಿಗಳು ನೋಡಿ ಆ ದುರ್ಯೋಧನನನ್ನ ರಕ್ಷಣೆ ಮಾಡಬೇಕು ಹಾಗೆಂಬ ಒಂದು ದೃಷ್ಟಿಯಿಂದ ಅಮಿತ್ರ ಸಾಹಾಹ, ಆ ದ್ವೇಷಿಗಳ ಪರಾಕ್ರಮವನ್ನ ಸಹನೆ ಮಾಡ್ಲಿಕ್ಕಾಗದೆ ದ್ರೋಣಾದಿಗಳು ಸುಯೋಧನಂ ಪ್ರಾಪುಹು, ದುರ್ಯೋಧನನ ಹತ್ರ ಬರ್ತಾರೆ. ಸದ್ರೋಣ ಶಲ್ಯೌ ಗುರುಪುತ್ರ ಗೌತಮೋ ಭೂರಿಶ್ರವ ಕೃತವರ್ಮಾಧಿಕಾಂಶ್ಚ ವವರ್ಷ ಬಾಣೈರ್ಗಗನಂ ಸಮಾಶ್ರಿತೋ ಘಟೋದ್ಗಜ ಸ್ಥೂಲ ತಮೈಸ್ಸು ವೇಗೈಃ. ಆಗ ಘಟೋದ್ಗಜ ಗಗನಮಾಶ್ರಿತಸ್ಸನ್, ಭೂಮಿಯನ್ನ ಅಂದ್ರೆ ಭೂಮಿಯನ್ನು ಬಿಟ್ಟು ಮೇಲೆ ಆಕಾಶಕ್ಕೆ ಹಾರಿಬಿಡ್ತಾನೆ ಘಟೋತ್ಕಚ. ಆ ಸಂದರ್ಭದಲ್ಲಿ ದ್ರೋಣ, ಶಲ್ಯ, ಗುರುಪುತ್ರ, ಗೌತಮ, ಅಶ್ವತ್ಥಾಮ, ಕೃಪಾ, ಭೂರಿಶ್ರವ, ಕೃತವರ್ಮ ಇದೆಲ್ಲರೂ ಕೂಡ ಸುವೇಗೈಹಿ ಸ್ಥೂಲತಮೈಹಿ ಬಾಣೈಹಿ, ಭಾರಿ ವೇಗದಿಂದ ಭಾರಿ ದಪ್ಪಾದ ಸ್ಥೂಲತಮ ಅಂತ ಹೇಳ್ತಾರೆ. ಸ್ಥೂಲತಮೈಹಿ ಬಾಣೈಹಿ, ಸಣ್ಣ ಸಣ್ಣ ಬಾಣ ಅಲ್ಲ, ದೊಡ್ಡ ದೊಡ್ಡ ಬಾಣಗಳಿಂದ ಘಟೋತ್ಕಚನ ಮೇಲೆ ಬಾಣಗಳನ್ನು ಸುರಿದುರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಘಟೋತ್ಕಚ ಒಬ್ಬ ಮಾತ್ರ ಆಕಾಶದಲ್ಲಿ ಇದ್ದು ಇವರೆಲ್ಲರನ್ನು ಎದುರಿಸ್ತಾ ಇದ್ದಾನೆ. ತಮೇಕಮಗ್ರೇ ರಥಿಭಿಃ ಪರಿಷ್ಕೃತಂ ನಿರೀಕ್ಷ್ಯ ಭೀಮೋಭ್ಯಪಗಮತ್ ಸಮಸ್ತಾಂ ದ್ರೋಣೋತ್ರ ಭೀಮ ಪ್ರಹಿತೈ ಶರೋತ್ತಮೈಃ ಸುಪೀಡಿತಃ ಪ್ರಾಪ್ತ ಮೂರ್ಛ ಪ್ರಪಪಾತ. ಅಗ್ರೈಃ ಶ್ರೇಷ್ಠೈಃ ರಥಿಭಿಃ, ದ್ರೋಣಾದ್ಯೈಃ ಶ್ರೇಷ್ಠವಾದ ರಥಿಕರು ಯಾರು? ದ್ರೋಣಾದಿಗಳು. ಅವರಿಂದ ಸುತ್ತುವರಿಯಲ್ಪಟ್ಟವನಾಗಿ ಏಕಾಕಿಯಾಗಿ ಘಟೋತ್ಕಚ ಯುದ್ಧ ಮಾಡುವುದನ್ನ ಭೀಮಸೇನ ದೇವರು ನೋಡ್ತಾರೆ. ನೋಡಿ ಸಮಸ್ತಾನ್ ಅಭ್ಯಗಮತ್, ಅಲ್ಲಿ ಘಟೋತ್ಕಚನ ಹತ್ರ ಬರ್ತಾರೆ. ಅತ್ರ ಯುದ್ಧೇ ಭೀಮ ಪ್ರಹಿತೈಹಿ ಭೀಮ ವಿಸೃಷ್ಟೈಹಿ ಶರೋತ್ತಮೈ. ಆಗ ಭೀಮಸೇನ ದೇವರು ತಾವು ಬಾಣವನ್ನ ಬಿಟ್ಟಾಗ ಸುಪೀಡಿತಃ ದ್ರೋಣ, ದ್ರೋಣಾಚಾರ್ಯರ ಮೇಲೆ ಬಾಣ ಬಿಟ್ರೆ ದ್ರೋಣಾಚಾರ್ಯರು ಮೂರ್ಛಿತರಾಗಿ ಬೀಳ್ತಾರೆ. ದ್ರೋಣಾಚಾರ್ಯರು ಮೂರ್ಛಿತರಾಗಿ ಬಿದ್ರು. ಭೀಮಸೇನ ದೇವರ ಬಾಣದಿಂದ ದ್ರೋಣಾಚಾರ್ಯರು ಮೂರ್ಛಿತರಾಗಿ ಬಿದ್ರು. ದ್ರೋಣೀಂ ಕೃಪಾಧ್ಯಾನ್ ಸುಯೋಧನಾಂಶ್ಚ ಚಕಾರ ಭೀಮೋ ವಿರಥಾನ್ ಕ್ಷಣೇನ ನಿವಾರ್ಯಮಾಣಾನ್ಸ್ತು ವೃಕೋದರೇನ ಘಟೋತ್ಕಚಸ್ತಾಂ ಪ್ರಭವರ್ಷ ಸಾಯಕೈಃ. ಅಷ್ಟು ಮಾತ್ರ ಅಲ್ಲ, ಭೀಮಸೇನ ದೇವರು ಬಾಣದಿಂದ ಸುಯೋಧನ, ದ್ರೋಣಿ, ಅಶ್ವತ್ಥಾಮರು, ಕೃಪಾ ಮೊದಲಾದವರು, ಸುಯೋಧನ, ದುರ್ಯೋಧನ ಸಹಿತವಾಗಿ ಭೀಮಸೇನ ದೇವರು ಎಲ್ಲರನ್ನು ಕೂಡ ವಿರಥಾನ್, ಅವರವರ ರಥ ಇಲ್ಲದವರಾಗಿ ಒಂದು ಕ್ಷಣದಲ್ಲಿ ಮಾಡಿದರು. ಆ ಸಂದರ್ಭದಲ್ಲಿ ಅವರ ಮೇಲೆ ಘಟೋತ್ಕಚ ಬಾಣಗಳಿಂದ ತಾನು ಕೂಡ ಬಾಣಗಳನ್ನ ಸುರಿಸ್ತಾ ಇದ್ದಾನೆ. ತೇನಾಂಬರಸ್ತೇನ ತರು ಪ್ರಮಾಣೈರಭ್ಯರ್ಥಿತ ಪುರವಃ ಸಾಯಕೌಘೈಃ ಭೂಮೌ ಚ ಭೀಮೇನ ಶರೌಘ ಪೀಡಿತಾಃ ಪೇತುರ್ನೇದು ಪ್ರಾದ್ರವನ್ಶ್ಚಾತಿ ಭೀತಾಃ. ಆಕಾಶದಿಂದ ಘಟೋತ್ಕಚ ಬಾಣಗಳನ್ನ ಬಿಡ್ತಾ ಇದ್ದಾನೆ. ಭೂಮಿಯಲ್ಲಿ ಕುಳಿತವರಾಗಿ ಭೀಮಸೇನ ದೇವರು ಬಾಣಗಳನ್ನ ಬಿಡ್ತಾ ಇದ್ದಾರೆ. ಅದು ಹೇಗೆ ಇತ್ತು ಘಟೋತ್ಕಚ ಬಿಟ್ಟ ಬಾಣ ಅಂದ್ರೆ ತರುಪ್ರಮಾಣೈಹಿ, ಒಂದು ಮರದಷ್ಟು ಬಾಣಗಳಂತೆ. ಒಂದು ಬಾಣ ಅದು ಬಂದ್ರೆ ಒಂದು ಮರದಷ್ಟು ಪರಿಮಾಣ ಇತ್ತಂತೆ, ಅಷ್ಟು ದೊಡ್ಡದಾದ ಒಂದು ಬಾಣ. ಅಂತಹ ಬಾಣದಿಂದ ಘಟೋತ್ಕಚ ಬಾಣವನ್ನು ಬಿಟ್ರೆ ಭೂಮಿಯಲ್ಲಿ ಭೀಮಸೇನ ದೇವರು ಬಾಣವನ್ನು ಬಿಟ್ಟಾಗ ಅವರು ಸಹನೆ ಮಾಡ್ಲಿಕ್ಕೆ ಆಗಲಿಲ್ಲ. ನೇದುಹು, ಅವರು ಜೋರಾಗಿ ಶಬ್ದವನ್ನು ಮಾಡಿ ಅತಿ ಭೀತಾಸಂತಹ ಪ್ರಾದ್ರವಂಶ್ಚ, ಭಾರಿ ಶಬ್ದವನ್ನು ಮಾಡ್ತಾ ಹೆದರಿದವರಾಗಿ ಅಲ್ಲಿಂದ ಓಡಿ ಹೋಗ್ತಾರೆ. ಸರ್ವಾಂಶದ ಶಿಬಿರಂ ಪ್ರಾಪಯಿತ್ವಾ ವಿನಾ ಭೀಷ್ಮಂ ಕೌರವಾನ್ ಭೀಮಸೇನಃ ಘಟೋತ್ಕಚಶ್ಚಾನದತಾಂ ಮಹಾಸ್ವನೌ ನಾದೇನ ಲೋಕಾನ್ ಅಭಿಭೂರಯಂತೌ. ಭೀಮಸೇನ ದೇವರು, ಘಟೋತ್ಕಚ ಮತ್ತು ಭೀಷ್ಮ
ಈ 3 ಜನರನ್ನು ಬಿಟ್ಟು ಯಾರು ಅಲ್ಲಿ ಯುದ್ಧದಲ್ಲಿ ಇಲ್ಲವೇ ಇಲ್ಲ ಅಂತ. ರಣಂ ಹಿತ್ವಾ ಭೀಷ್ಮ ನ ಗತಃ ಇತಿ ಭಾವ. ಭೀಷ್ಮಾಚಾರ್ಯರು ರಣವನ್ನ ಬಿಟ್ಟು ರಣರಂಗ ಬಿಟ್ಟು ಹೋಗಲಿಲ್ಲ. ತಾನ್ ಸರ್ವಾನ್ ಕೌರವಾಂಶ್ಚ ಶಿಬಿರಂ ಪ್ರಾಪಯಿತ್ವ. ಆ ಕೌರವರು ಎಲ್ಲರನ್ನು ಕೂಡ ಶಿಬಿರಕ್ಕೆ ಕಳಿಸಿ ಮಹಾಸ್ವನಃ ನಾದೇನ ಲೋಕಾನ್ ಅಭಿಪೂರಯಂತೋ ಆನದತಾಂ ಸಿಂಹಧ್ವನಿ ಚಕ್ರತು. ಅವರೆಲ್ಲರನ್ನೂ ಕೂಡ ಕಳಿಸಿ ಭೀಮಸೇನ ದೇವರು ಸಿಂಹನಾದವನ್ನು ಮಾಡಿದರು ಅಂತ. ದುರ್ಯೋಧನೋತ ಸ್ವಜನೈ ಸಮೇತ ಪುನಃ ಪ್ರಾಯಾದ ರಣಭೂಮಿಂ ಸ ಭೀಷ್ಮಂ ಜಯೋಪಾಯಂ ಭೈಮಸೇನೆ ಅಪೃಚ್ಛತ್ ಸ್ವಸ್ಯೈವ ಸಪ್ರಾಹ ನತಂ ವ್ರಜೇತಿ. ಅಷ್ಟಾದ ಮೇಲೆ ಸ್ವಲ್ಪ ಹೊತ್ತು ದುರ್ಯೋಧನ ಮತ್ತು ತಮ್ಮ ಜನರಿಂದ, ತಮ್ಮ ವೀರರಿಂದ ಕೂಡಿದವನಾಗಿ ರಣಭೂಮಿಗೆ ಬರ್ತಾನೆ. ಸಹ ದುರ್ಯೋಧನ ಭೀಮಸೇನೆ ಅಂದ್ರೆ ಆ ಭೀಮಸೇನ ದೇವರ ಮಗನಾದ ಘಟೋತ್ಕಚ. ಆ ಘಟೋತ್ಕಚನನ್ನ ಗೆಲ್ಲುವ ಒಂದು ಉಪಾಯವನ್ನ ದುರ್ಯೋಧನ ಭೀಷ್ಮನ ಹತ್ರ ಕೇಳ್ತಾನೆ. ಭೀಷ್ಮರೇ, ದುರ್ಯೋಧನ ಮಾಡುವ ಪ್ರಶ್ನೆ, ಈ ಘಟೋತ್ಕಚನನ್ನ ಕೊಲ್ಲೋದು ಹೇಗೆ ಹಾಗೆ ಅಂತ. ಆಗ ಭೀಷ್ಮಾಚಾರ್ಯರು ಘಟೋತ್ಕಚಂ ಪ್ರತಿ ನ ವ್ರಜ, ಘಟೋತ್ಕಚನ ಹತ್ರ ನೀನು ಹೋಗಬೇಡ ಹಾಗೆ ಅಂತ ಭೀಷ್ಮರು ದುರ್ಯೋಧನನಿಗೆ ಹೇಳ್ತಾರೆ. ಅವನ ಹತ್ರ ಹೋಗಬೇಡ ಹಾಗೆ. ಪ್ರಾಗ್ಜ್ಯೋತಿಷಂ ಚೈವ ಘಟೋತ್ಕಚಾಯ ಸಂಪ್ರೇಷಯಾಮಾಸ ಸುರಾಪಗಾಸುತಃ ಸಂಪ್ರಾಪ್ಯ ಐಡಿಂಬ ಮಯೋದಯದ್ಬಲಿ ಸಚಾರ್ದಯಾಮಾಸ ಸಕುಂಜರಂ ತಂ. ಅದಾದ ಮೇಲೆ ತಾನು ಹೋಗಬೇಡ ಅಂದ್ರೆ ಮತ್ತೆ ಹೆದರ್ಸೋದು ಹೇಗೆ ಹಾಗೆಂದ್ರೆ ಭಗದತ್ತನನ್ನ ಕಳಿಸು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಭಗದತ್ತ ಹೋಗ್ತಾನೆ. ಸುರಾಪಗಾಸುತಃ ಭೀಷ್ಮ, ಗಂಗಾ ಪುತ್ರನಾದ ಭೀಷ್ಮರು ಘಟೋತ್ಕಚಾಯ ಪ್ರಾಗ್ಜ್ಯೋತಿಷಪುರದ ರಾಜ ಭಗದತ್ತಮೇವ ಸಂಪ್ರೇಷಯಾಮಾಸ, ಭಗದತ್ತನನ್ನು ಕಳಿಸ್ತಾರೆ ಘಟೋತ್ಕಚನ ಹತ್ರ ಹೋಗೋದಕ್ಕೆ. ಬಲೀಸ ಭಗದತ್ತ, ಬಲಿಷ್ಠನಾದ ಆ ಭಗದತ್ತನು ಐಡಿಂಬಂ ಘಟೋತ್ಕಚನನ್ನ ಯುದ್ಧಕ್ಕೆ ಅಂತ ಅವ್ರ ಜೊತೆಗೆ ಯುದ್ಧ ಮಾಡೋದಕ್ಕೆ ಅಂತ ಬರ್ತಾನೆ. ಅವರಿಬ್ಬರ ಮಧ್ಯದಲ್ಲಿ ಯುದ್ಧ ಆಗ್ತದೆ, ಘಟೋತ್ಕಚ ಮತ್ತು ಭಗದತ್ತ. ಸಹ ಘಟೋತ್ಕಚ ಸಕುಂಜರಂ ತಂ ಭಗದತ್ತಂ ಮರ್ಧಯಾಮಾಸ. ಘಟೋತ್ಕಚ ಕುವಲಯಾಪೀಡ ಅಂತ ಒಂದು ಆನೆ ಮೇಲೆ ಕೂತು ಭಗದತ್ತ ಬರ್ತಾನೆ. ಆ ಆನೆಯನ್ನು ಸಂಹಾರ ಮಾಡ್ತಾನೆ. ಭಗದತ್ತನನ್ನು ಕೂಡ ಘಟೋತ್ಕಚ ಸಂಹಾರ ಮಾಡಿ ಆ ಯುದ್ಧದಲ್ಲಿ ಗೆಲುವನ್ನ ಸಾಧಿಸ್ತಾನೆ ಅಂತ ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.